ಬೆಳಿಗ್ಗೆ ಎದ್ದೇಳೋದೇ ತಡ. ನಮಗೆ ಅಂತಲೇ ಒಂದಿಷ್ಟು ಕೆಲಸಗಳು ಕಾಯ್ತಾ ಇರ್ತವೆ. ಅದರಲ್ಲಿ ನೀರು ತರೋದು ಒಂದು. ನೀರು ತರೋಣ ಅಂತ ಗಾಡಿ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಾಡಿ ಯಾಕೋ ಒಂದು ಸ್ವಲ್ಪ ಜರ್ಕೊಡ್ದಂಗೆ ಆಯಿತು. ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ನೀರು ಹಿಡಿದಿಟ್ಬಿಟ್ಟು ಅಲ್ಲೇ ಪೆಟ್ರೋಲ್ ಬಂಕು ಹತ್ರದಲ್ಲೇ ಇತ್ತು. ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕ್ ಹೋದೆ. ಪೆಟ್ರೋಲ್ನೂ ಹಾಕ್ಸ್ದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಎರಡನೇ ಕೆಲಸ ಯಾವುದಂತ ಹೇಳಿದ್ರೆ ಹಾಲು ಮತ್ತು ಬ್ರೆಡ್ ತರೋದು. ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ನಂದಿನಿ ಪಾರ್ಲರ್ ಇತ್ತು. ಅದಕ್ಕೆ ಅಲ್ಲೇ ಹಾಲು ಮತ್ತು ಬ್ರೆಡ್ ತಗೊಂಡು ಸೀದಾ ನೀರಿಟ್ಟಿರೋ ಜಾಗಕ್ಕೆ ಹೋಗಿ ನೀರು ತಗೊಂಡು ಮನೆ ಕಡೆ ಹೊರಟೆ. ಇವಿಷ್ಟು ಕಂಪಲ್ಸರಿ ಡೈಲಿ ಡ್ಯೂಟಿ ಫಿಕ್ಸ್ ಆಗಿರ್ತವೆ. ಅದ್ರ ಜೊತೆಗೆ ತರಕಾರಿ ಕಾಳು ಕಡ್ಡಿ ಇಲ್ಲಾಂದರೆ ಅವನ್ನ ತರೋದು ನಾವೇ. ಇದನ್ನೆಲ್ಲ ತಗೊಂಡು ಮನೆಗೆ ಹೋಗೋಷ್ಟ್ರೊಳಗಡೆ ನನ್ನ ಮಗಳು ಅವ್ರ ತಾತನ ಜೊತೆ ಏನೋ ಕಿತಾಪತಿ ಮಾಡ್ತಿದ್ಲು. ಆಮೇಲೆ ನನ್ನ ಮಗಳು ಚಾಕ್ಲೇಟ್ನ ಜಾಸ್ತಿ ತಿಂತಿದ್ಲು. ಅದಕ್ಕೆ ಚಾಕ್ಲೇಟ್ ಕೊಡಿಸೋದನ್ನ ಅವಾಯ್ಡ್ ಮಾಡ್ತಿದ್ದೆ. ಮನೇಲಿ ಎಲ್ಲರಿಗೂ ಚಾಕ್ಲೇಟ್ ಕೊಡಿಸ್ಬೇಡಿ ಅಂತಲೂ ಹೇಳಿದ್ದೆ. ಆದರೆ ನಾನೇ ಪೇಡನ ತಗೊಂಡೋಗಿದ್ದೆ. ಅದೂ ಸ್ವೀಟ್ ಜಾಸ್ತಿ ಅಲ್ವಾ, ಅದಕ್ಕೆ ಅದನ್ನು ಕೊಡಿಸ್ಬೇಡ ಅಂತ ನನ್ನ ಹೆಂಡತಿ ಹೇಳ್ತಿದ್ಲು. ಆದರೆ ಇವತ್ತೇ ಲಾಸ್ಟ್, ತಿರ್ಗಾ ತಗೊಳ್ಳೋದಿಲ್ಲ ಪೇಡ. ನೀನೇ ತಗೊಳ್ಬೇಡ ಅಂತೀಯ, ನೀನೇ ತಗೊಳ್ಳೋ ಅಂತೀಯ. ಅಪರೂಪಕ್ಕೆ ತಾನೇ ತಂದಿರೋದು ನಾನು. ಎಲ್ಲ ಅಪರೂಪಕ್ಕೆ ಈಗ ಮೊನ್ನೆ ನಾನೇ ಬಿಚ್ಕೊಟ್ಟಿದ್ದೀನಿ ಒಂದು ಬಾಕ್ಸ್ ಪೂರ್ತಿ. ಅವಳೆ ಕುರುಬು ಮಾಡೋಳೆಲ್ಲ ಅನ್ಕೊಂಡು ಏನು ಮಗಳ ಏನವ ಏನ ಬೇಡ ಬೇಡ ನನಗೆ ಕೊಡಿಸ್ಬೇಡ ಅಂತಿದ್ಲು ಅಷ್ಟೇ. ಆಮೇಲೆ ನಮ್ಮಪ್ಪ ಬರೀ ಬ್ರೆಡ್ ತಿಂತಿದ್ರು. ಅದಕ್ಕೆ ಪೂಜೆಗೆ ಕಾಫಿ ಕೊಡು ಅಂದೆ. ಮತ್ತು ನನಗೂ ನಮ್ಮ ಅಣ್ಣಂಗೂ ತಲೆ ಮೇಲೆ ಕೂದಲೇ ಇಲ್ಲ. ಆದರೆ ನಮ್ಮಪ್ಪಂಗೆ ಮಾತ್ರ ತಲೆ ತುಂಬ ಕೂದಲು. ಇನ್ನೂ ಒಳ್ಳೆ ಹುಡುಗ ಇದ್ದಂಗೆ ಅವರೇ. ನಮ್ಮಪ್ಪ ಸುಖಪುರುಷ, ಅದಕ್ಕೆ ಯಾವುದೇ ಯೋಚನೆ ಇಲ್ಲ ಅವ್ರಿಗೆ. ಆಮೇಲೆ ನನ್ನ ಮಗಳು ಹೊರಗಡೆ ಹೋಗ್ಕೊತಿದ್ಲು. ಅದಕ್ಕೆ ಮಾತಾಡ್ಸೋಣ ಅಂತ ಹೋದರೆ ನನ್ನ ಜೊತೆ ಮುನ್ಸ್ಕೊಬಿಟ್ಟವಳೆ. ಏನು ಅಂತ ಕೇಳಿದ್ರೆ ಮಾತಾಡ್ತಾನೆ ಇಲ್ಲ. ಹೋಗಿ ಆಟೋದಲ್ಲಿ ಕೂತವಳೆ. ಆಮೇಲೆ ಒಂದು ಸ್ಮೈಲ್ ಕೊಡ್ತಿದ್ದಾಳೆ. ಏನು ಅಂತಲೇ ಗೊತ್ತಿಲ್ಲ. ಅಯ್ಯೋ ಮುನ್ಸ್ಕೊಬಿಟ್ಟೋದಲ್ಲ ಬೇಕವ. ಹಾಕೋ ಮಗಳ ಮುನ್ಸ್ಕೊಂಡು. ಅವಳ ಆಟ ಒಂದೊಂದಲ್ಲ. ಅವ್ರ ಅಮ್ಮನ ಜಾಕೆಟ್ ಹಾಕತ್ತಾಳೆ, ಮನೆ ಕಸ ಎಲ್ಲಾನು ಗುಡಿಸ್ತಾಳೆ, ಬುಕ್ಸ್ ತಗೊಂಡು ಗೀಸ್ತಾಳೆ. ಸಾಕಾಗೋಗುತ್ತೆ ನಮಗಂತೂ ಸುಧಾರಿಸೋಷ್ಟ್ರೊಳಗಡೆ. ಕಡೆಗೆ ಅವ್ರ ದೊಡ್ಡಪ್ಪ ಕೆಲ್ಸಕ್ಕೆ ಹೋಗ್ತಿದ್ರೆ ಬಾಯಿ ಮಾಡಿಬಿಟ್ಟು ಫ್ಲೈಯಿಂಗ್ ಕಿಸ್ ಬೇರೆ ಕೊಡ್ತಾಳೆ. ಆಮೇಲೆ ನಾನು ಹೆಂಡತಿದೊಂದು ಕಾಟ, ಲೇಟಾಗಿ ಕೆಲಸ ಕೊಡ್ತಾಳೆ, ಬೇಗ ಹೋಗುವಂತಾಳೆ. ಹೆಂಗೆ ಸಾಧ್ಯ? ಆರಿಸ್ಕೊಂಡು ಹೋಗು, ತೊಂದರೆ ಇಲ್ಲ. ಆರಿಸ್ಕೊಂಡು ಹೋಗ್ಬಿಡೋಕ್ಕೆ ಅಲ್ಲೇನು ಇದೆ, ರೊಕ್ಕೆ ಕಟ್ಟಿಲ್ಲ ಈ ಗಾಡಿಗೆ.